ಶುಭೋದಯ ಸ್ನೇಹಿತರೆ. ರೈತಾಪಿ ವರ್ಗದ ಜನರಿಗೆ ಮತ್ತು ಬಡ ಮಧ್ಯಮ ವರ್ಗದವರಿಗೆ ಈ ವಿಡಿಯೋ ಏನಂದರೆ, ನೀವು ಈ LPG ಗ್ಯಾಸ್ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಬಯೋಗ್ಯಾಸನ್ನು ಬಳಸಿ ನೀವು ಅಡುಗೆಯನ್ನು ಮಾಡಿರಿ ಮತ್ತು ನಿಮಗೆ ಮಿಥೇನನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂಥೇಳಿ. ಎಲ್ಲದಕ್ಕೂ ನೀವು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋದರೆ ಗೌರ್ಮೆಂಟ್ ಮೊದಲೇ ಕಾಯ್ಕೊಂಡು ಕೂತಿರುತ್ತೆ ಟ್ಯಾಕ್ಸ್ ಹಾಕೋದಕ್ಕೆ. ನಾನು ಒಬ್ಬ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ. ನೀವು ಸ್ವಾವಲಂಬಿಗಳಾಗಿ ನಿಮ್ಗೆ ಈಗಾಗಲೇ ಗೋಬರ್ ಗ್ಯಾಸ್ ಕಟ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಒಂದು ಸ್ವಾವಲಂಬಿ ಜೀವನ ಮಾಡೋದಕ್ಕೆ ಸಾಧ್ಯ ಇದ್ದರೂ ಕೂಡ ಎಲ್ಲರೂ LPGಗೆ ಮೊರೆ ಹೋಗ್ತಾ ಇದ್ದಾರೆ. ಇಂದಲ್ಲ ನಾಳೆ ಇದು ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ನೀವು ಸ್ವಾವಲಂಬಿ ಆಗಬೇಕು ಅಂದರೆ ನಿಮ್ಮಲ್ಲೇ ನೀವು ಎಲ್ಲ ತಯಾರು ಮಾಡ್ಕೊಳ್ಳೋದನ್ನು ಕಲೀರಿ. ಈಗ ಒಂದು ₹100 ಇರ್ತಕ್ಕಂತಹ ವಸ್ತುವಿಗೆ ಒಂದು 1/3 ತನಕನೂ ನೀವು ಟ್ಯಾಕ್ಸನ್ನು ಕಟ್ಟುವಂಥ ಪರಿಸ್ಥಿತಿ ಇದೆ. ಟ್ಯಾಕ್ಸ್ ಒಳ್ಳೆಯದೇ, ಇಲ್ಲ ಅನ್ನಲ್ಲ. ಆದರೆ ನೀವು ಅದನ್ನು ಬಳಕೆ ಮಾಡಿದ್ರೆ ತಾನೇ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಹಾಗಾಗಿ ನೀವು ಸ್ವಾವಲಂಬಿ ಆದರೆ ನಿಮ್ಮಿಂದ ಸರ್ಕಾರಕ್ಕೆ ಪ್ರಯೋಜನ ಇದೆ, ಸರ್ಕಾರ ನಿಮ್ಮನ್ನು ಶ್ಲಾಘಿಸುತ್ತೆ. ಮತ್ತು ನಾನು ಹೇಳ್ತಾ ಇರೋದು ಒಂದು ವ್ಯತಿರಿಕ್ತ ಅನ್ನಿಸ್ಬೋದು, ನಿಜಾನೋ ಸುಳ್ಳು ನೀವು ವಿಚಾರ ಮಾಡಿ ನೋಡ್ರಿ. ಸ್ವಾವಲಂಬಿ ಜೀವನ ಮಾಡೋದಕ್ಕೆ ರೈತರಿಗೆ ಮತ್ತು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಸಾಧ್ಯ ಇದೆ. ಆದರೆ ಇಚ್ಛಾಶಕ್ತಿಯ ಕೊರತೆ ಇದೆ ಅಂತ ನನ್ನ ಅನಿಸಿಕೆ. ಇನ್ನು ಮುಂದಿನ ವಿಚಾರ ನಿಮಗೆ ಬಿಟ್ಟಿದ್ದು. ಶುಭೋದಯ.